ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳು, ಕ್ರಾಂತಿಗಳು ಆಗ್ತಾ ಇವೆ. ಅದರ ಜೊತೆಗೆ ಶೋಷಣೆಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕೆ ಶೋಷಣೆಗಳು ಪ್ರಾರಂಭ ಆಗುತ್ತೆ? ಇವೆಲ್ಲದಕ್ಕೂ ಅಂತ್ಯ ಹೇಗೆ? ಇವೆಲ್ಲದಕ್ಕೂ ಅಂತ್ಯ ಹಾಡೋದಕ್ಕೆ ಅಂತಾನೆ ಮಕ್ಕಳ ಆಯೋಗ ಇದೆ. ಹಾಗಾದ್ರೆ ಮಕ್ಕಳ ಆಯೋಗದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಯೋಜನೆಗಳಿವೆ, ಯಾವೆಲ್ಲ ಕಾರ್ಯ ಚಟುವಟಿಕೆಗಳು ಈ ಆಯೋಗದ ಅಡಿಯಲ್ಲಿ ಬರುತ್ತೆ? ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿಯಲ್ಲಿ ಚರ್ಚೆ ನಡೆಸೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಓಕೆ, ಈ ವಿಷಯದ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮಕ್ಕಳ ಆಯೋಗದ ನೀನಾ ನಾಯಕ್ ಹಾಗೆ ಮಮತಾ ಅವರು ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀನಾ ಅವರೇ, ಇತ್ತೀಚಿನ ದಿನದಲ್ಲಿ ಎಜುಕೇಷನ್ ಕ್ವಾಲಿಟಿ ತುಂಬ ಜಾಸ್ತಿ ಆಗ್ತಾ ಇದೆ, ಹೈಫೈ ಎಜುಕೇಷನ್ಸ್ ಬರ್ತಾ ಇದೆ. ಆದರೆ ಇದರ ಜೊತೆಗೆ ಶೋಷಣೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಅಂತೀರಾ? ಅದೇನಾಗಿದೆ ಹೀಗೆ ರೈಟ್ ಟು ಎಜುಕೇಷನ್ ಕಂಪಲ್ಸರಿ ಆಗಿದೆ, ತುಂಬ ಪ್ರಚಾರನೂ ಆಗಿದೆ, ಮೀಡಿಯಾ ಎಲ್ಲ ಮಾಡಿದ್ದಾರೆ. ಸೊ ಪೇರೆಂಟ್ಸ್ ಬಿಕಮ್ ಮೋರ್ ಸೆನ್ಸಿಟಿವ್. ಇನ್ನು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸು ಏನು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ಗೆ ಹಾಕ್ತಾ ಇದ್ದಾರೆ, ಡೊನೇಷನ್ಸು, ಫೀಸು. ಸೊ ಅವರು ಒಂಥರ ಕನ್ಸ್ಯೂಮರ್ ಆಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್ವಿಸ್ಸು. ಸೊ ಈ ಥರ ಇಟ್ ಇಸ್ ಬಿಕಮಿಂಗ್ ಮೋರ್ ಒಪ್ಪಲ್ಲೇ ಬರ್ತಾ ಇದೆ, ಈ ಥರ ಆಗ್ತಾ ಇದೆ. ಸರ್ಕಾರಿ ಶಾಲೆ ವಿಚ್ ಇಸ್ ಸರ್ವಿಂಗ್ ಆಲ್ಮೋಸ್ಟ್ 80%, 90% ಆಫ್ ದ ಪಾಪ್ಯುಲೇಷನ್, ಅಲ್ಲಿನೂ ಜನ SDMC ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡಿ, ಆಮೇಲೆ ಲೋಕಲ್ ಗ್ರಾಮ ಪಂಚಾಯತ್ಗೆ ಇನ್ವಾಲ್ವ್ ಮಾಡಿಬಿಟ್ಟು ಸೊ ಜನ ಈಗ ಮಾತಾಡ್ತಾ ಇದ್ದಾರೆ, ರೈಟ್ಸ್ ಇದೆ, ಈ ಥರ ಮಕ್ಕಳ ಹಕ್ಕು ಇದೆ. ಈಗ ರೈಟ್ ಟು ಎಜುಕೇಷನ್ 8 ವರ್ಷ ಎಜುಕೇಷನ್ ಕಂಪಲ್ಸರಿ. ಸೊ ಈಗ ಪೇರೆಂಟ್ಸು, ಆಮೇಲೆ ಬೇರೆ ಬೇರೆ NGOs, ನಾವು ಆಯೋಗದಿಂದ ಬೇರೆ ಸಂಸ್ಥೆಯವರು ತುಂಬ ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಏನೇನು ಕೊಡಬೇಕು, ಅವ್ರಿಗೆ ಏನು ಹಕ್ಕಿದೆ ಮಕ್ಕಳಿಗೆ. ಆಮೇಲೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಇಂಡಿಯಾ ನಮ್ಮ ದೇಶದ ಸೈನ್ಡ್ ಇಟ್. ಸೈನ್ ಆದಮೇಲೆ ಅದೆಲ್ಲ ಪ್ರೊವಿಷನ್ಸ್ ಫಾಲೋ ಮಾಡಬೇಕು. ಚಿಲ್ಡ್ರನ್ ಆರ್ ಟುಡೇಸ್ ಸಿಟಿಸನ್ಸ್ ಹಾಕ್ಬಿಟ್ಟು ನಾವು ಮಕ್ಕಳಿಗೆ ಹಾಕಿದ್ದೇನು. ಸೊ ಜನ ನಮಗೆ ಬರೀತಾ ಇದ್ದಾರೆ. ಈಗ ಆ್ಯಕ್ಚುಲಿ ಕಮಿಷನ್ನ ಅಪೆಲೆಟ್ ಬಾಡಿ, ಈಗ ರೈಟ್ ಟು ಎಜುಕೇಷನ್ ಕಾನೂನು ನೋಡಿದ್ದೇನೆ 2005ಗೆ, ನಾವು ಅಪೆಲೆಟ್ ಬಾಡಿನ ಫಸ್ಟು ಲೋಕಲ್ ಅಥಾರಿಟಿ ಹತ್ರನ ಹೋಗಿ ಅವ್ರು ಕಂಪ್ಲೇಂಟ್ ಮಾಡ್ಬೋದು. ಲೋಕಲ್ ಅಥಾರಿಟಿನ BO ಇರ್ಬೋದು, ಇಲ್ಲಾಂದರೆ DDPI ಇರ್ಬೋದು, ಡೈರೆಕ್ಟರ್ ಇರ್ಬೋದು. ಅವರಿಂದ ಏನು 3 ತಿಂಗಳ ಒಳಗಡೆ ಏನು ರೆಸ್ಪಾನ್ಸ್ ಬಂದಿಲ್ಲನ ನಮ್ಮ ಹತ್ರ ಬರ್ಬೋದು. ಬಟ್ ಏನಾಗ್ತಾ ಇದೆ, ಈಗ ಕಾನೂನು ರೂಲ್ಸ್ ಇನ್ನೂ ಗೌರ್ಮೆಂಟ್ ರಿಲೀಸ್ ಮಾಡಲಿಲ್ಲ. ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು, 1 ವರ್ಷನೂ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ತುಂಬ ಕಂಪ್ಲೇಂಟ್ಸು, ದೂರು ಕಮಿಷನ್ಗೆ ಬರ್ತಾ ಇದೆ. ಈಗ ನಾವು ಹೊರಟಿವಾಗ ಒಬ್ಬರು ಪೇರೆಂಟ್ಸ್ ಬಂದಿದ್ದಾರೆ, ನಾವು ಒಂದು ಸ್ಕೂಲ್ ಭರ್ತಿ ಮಾಡಿದ್ದೀನಿ ಮಗುಗೆ, ಅವರು ಸೇರಿಸಿದ್ದಾರೆ. ಆಮೇಲೆ ಫಸ್ಟ್ ಹೇಳ್ತಾ ಇದ್ದಾರೆ, ಫಸ್ಟು 11,000 ರೂಪೀಸ್ ಡೊನೇಷನ್ ಕೊಡಿ, ಆದಮೇಲೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸರಿ, ಇವ್ರು ಹೇಳಿದ್ದಾರೆ ಬಿಟ್ಬಿಡಿ, ನಾನು ಈಗ ಮಗುಗೆ ನಾನು ಇಲ್ಲಿಂದ ಈ ಸ್ಕೂಲಿಂದ ಬೇರೆ ಸ್ಕೂಲ್ ಕರ್ಕೊಂಡು ಹೋಗಿ TC ಕೊಡಿನ ಕೊಡಲ್ಲ. ಸೊ ಈ ಥರ TC ಸ್ಕೂಲ್ಸು, ಪ್ರೈವೇಟ್ ಸ್ಕೂಲ್ಸ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ ಅಷ್ಟು ಏನಿಲ್ಲ. ಯಾಕೆಂದ್ರೆ ಗೌರ್ಮೆಂಟ್ ಸಿಸ್ಟಮ್ ಇದೆ, ನಾವು ಫೋನ್ ಮಾಡ್ತೀವಿ, ಲೆಟರ್ ಬರೀತೀವಿ, ಇಮಿಡಿಯೇಟ್ಲಿ TC ಇಶ್ಯೂ ಮಾಡಿಬಿಡ್ತಾರೆ. ஆனால் ಇದು ಏಡೆಡ್, ನಾನ್ ಏಡೆಡ್ ಸ್ಕೂಲ್ಸು ಪಾಪ ಅವರು ಮಕ್ಕಳಿಗೆ ದೇ ವಾಂಟ್ ಟು ಕೀಪ್ ದ ಚಿಲ್ಡ್ರನ್. ಯಾಕೆಂದ್ರೆ ಅವ್ರ ನಂಬರ್ಸ್, ಎಸ್ಪೆಷಲಿ ಏಡೆಡ್ ಸ್ಕೂಲ್, ಅಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ವೈ ಇಟ್ ಈಸ್ ಹ್ಯಾಪ್ನಿಂಗ್ ಅಂತ ಇವಾಗ ಡೊನೇಷನ್ ಒಂದ್ ಕಡೆ, ಇನ್ನೊಂದೇನಂದ್ರೆ ಆ ಮಗುಗೆ TC ಕೊಡಲ್ಲ ಅಂತ ಹೇಳ್ತಾರೆ. ನಮ್ಮ ಸಿಸ್ಟಮ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಎಜುಕೇಶನ್ ಸಿಸ್ಟಮ್ ಒಂದು ಯೂನಿಫಾರ್ಮ್ ಎಜುಕೇಶನ್ ಸಿಸ್ಟಮ್ ಇದನ್ನ ಬೆಸ್ಟ್ ನಾನು ಹೇಳ್ತೀನಿ. ಯೂನಿಫಾರ್ಮ್ ಸ್ಕೂಲಿಂಗ್, ನೇಬರ್ಹುಡ್ ಸ್ಕೂಲಿಂಗ್, ಎಲ್ಲ ವರ್ಗವರು ಒಂದೇ ಸ್ಕೂಲ್ಗೆ ಹೋಗಿ ಮಿಕ್ಸ್ ಆಗ್ತಾರೆ. ಎಲ್ಲರಿಗೆ ಬಡವರು ಇರ್ಬೋದು, ಶ್ರೀಮಂತವ್ರು ಎಲ್ಲ ಒಟ್ಟಿಗೆ. ಈ ಥರ ನಮ್ಮದು ಇದು 50 ವರ್ಷ ಮುಂಚೆನೇ ನನ್ಗನ್ಸತ್ತು ಇದು ರೈಟ್ ಟು ಎಜುಕೇಷನ್ ಬರಬೇಕಾಗಿತ್ತು. ಈಗ ಏನಾಗಿದೆ, ಸೆಟ್ ಆಗಿದೆ. ಪ್ರೈವೇಟ್ ಸ್ಕೂಲ್ಸು, ಏಡೆಡ್ ಸ್ಕೂಲ್ಸು, ಇಂಟರ್ನ್ಯಾಷನಲ್ ಸ್ಕೂಲ್ಸು, 60,000 1 ಲಕ್ಷ ಫೀಸ್ ಅವ್ರಿಗೆ ತಿಂಗಳಿಗೆ, ಗೊತ್ತಾ? ಸೊ ಈ ಥರ ತುಂಬ ವೇರಿಯೇಷನ್ಸ್ ಇದೆ. ஆனால் ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್, ಒಂದು ಡೊಮೆಸ್ಟಿಕ್ ಹೆಲ್ಪ್ ಇರ್ಬೋದು, ಒಂದು ಬಸ್ ಕಂಡಕ್ಟರ್ ಇರ್ಬೋದು, ಅವ್ರಿಗೇನು ಒಂದು ಅನಿಸಿಕೆ ಇದೆ, ಇದು ಯಾಕೆ ನಾವು ಗೌರ್ಮೆಂಟ್ ಶಾಲೆಯಲ್ಲೇ ಸೇರಿಸಬೇಕು, ಒಂದು ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸಿದೇನೋ ಒಂಥರ ಇನ್ನೂ ಇಂಪ್ರೂವ್ ಆಗುತ್ತೆ. ಇಂಗ್ಲೀಷ್ ಮೀಡಿಯಮ್ ಅದು ಒಂದು. ಸೊ ಪೇರೆಂಟ್ಸು ಏನು ಮಾಡ್ತಾರೆ, ಮುಚ್ಚಿಬಿಟ್ಟು ಮುಂಚೆ ಡೊನೇಷನ್ಸ್ ಎಲ್ಲ ಕೊಡ್ತಾ ಇತ್ತು, ಈಗ ಡೊನೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಬುಕ್ಸು ಕಂಪಲ್ಸರಿ ಆ ಸ್ಕೂಲನ್ನೇ ತಗೋಬೇಕು, ಸ್ಕೂಲ್ ಬ್ಯಾಗು ತಗೋಬೇಕು. ನಮಗೆ ಯಾವ ಥರ ಕಂಪ್ಲೇಂಟ್ ಬರ್ತಾ ಇದೆ ಗೊತ್ತಾ ಮೇಡಮ್, ನಾನು ಲಾಸ್ಟ್ ಇಯರು ಸ್ಕೂಲ್ ಬ್ಯಾಗ್ ತಗೊಂಡಿದ್ದೀನಿ, 200-250 ರೂಪೀಸ್, ಏನೂ ಆಗಲಿಲ್ಲ. ತಿರುಗಿ ಈ ವರ್ಷ ಯೂಸ್ ಮಾಡ್ಬೋದಿಲ್ಲ ಮೇಡಮ್. ಬುಕ್ಸು ಎಷ್ಟೋ ನೋಟ್ ಬುಕ್ಸ್ ಯೂಸೇ ಆಗಲಿಲ್ಲ, ನಾವು ಯೂಸ್ ಮಾಡ್ಬೋದಿಲ್ಲ ಮೇಡಮ್. ಆ ಥರನೂ ಕಂಪ್ಲೇಂಟ್ಸ್ ಬರ್ತಾ ಇದೆ. ஆனால் ಇವರು ಪ್ರೈವೇಟ್ ಸ್ಕೂಲ್ಸು ಏನು ಮಾಡ್ತಾ ಇದ್ದಾರೆ, ಅವರು ಈ ವರ್ಷ ಇಲ್ಲಿ ಇಷ್ಟು ಬುಕ್ಸು ಇಲ್ಲೇ ತಗೋಬೇಕು, ಬ್ಯಾಗ್ ಇಲ್ಲೇ ತಗೋಬೇಕು, ಆ ಥರ ಒಂದು ಕಂಡೀಷನ್ ಆಗಿಬಿಟ್ಟು 2-3 ಮಕ್ಕಳಿದೆ, ತುಂಬ ಕಷ್ಟ ಆಗ್ತಾ ಇದೆ ಜನಕ್ಕೆ. ಯಾಕಂದರೆ ಎವ್ರಿಬಡಿ ಈಸ್ ಅಸ್ಪೈರಿಂಗ್ ಫಾರ್ ಕ್ವಾಲಿಟಿ ಎಜುಕೇಷನ್. ಸೊ ಸರ್ಕಾರ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರದ್ದು ಶಾಲೆನೂ ಇಂಪ್ರೂವ್. ಈಗ ನೋಡಿರ್ಬೋದು BBMP ಟೇಕನ್ ಅಪ್ ಬೈ
ಡಿಫ್ರೆಂಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಪಬ್ಲಿಕ್ ಸ್ಕೂಲ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಗಿದೆನಾ, ಅಕೌಂಟಬಿಲಿಟಿ ಜಾಸ್ತಿ ಮಾಡಿದೆನಾ, ಖಂಡಿತ ನಮ್ಮ ಮಕ್ಕಳಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಸಿಗ್ಬೋದು. ಬಟ್ ನೀನಾ ಅವರೇ, ಇನ್ನೊಂದು ಕೆಲವೊಂದು ಕಂಡೀಷನ್ಸ್ ಎಲ್ಲ ಏನಾಗುತ್ತೆ ಅಂದರೆ ಇದೇ ರೀತಿ ಡೊನೇಷನ್ ಕೊಡೋದಿಲ್ಲ ಅಂತನೋ ಅಥವಾ ಬೇರೆ ಏನೋ ರೀಸನ್ಸಿಂದ ಸಡನ್ನಾಗಿ TC ಇಶ್ಯೂ ಮಾಡುವಂತಹ ಎಷ್ಟೋ ಕೇಸಸ್ನ ನಾವು ನೋಡ್ತಾ ಇದ್ದೀವಿ. ಅಂದರೆ ತುಂಬ ಒಳ್ಳೆ ಸ್ಟೂಡೆಂಟ್ ಆಗಿರ್ತಾರೆ ಅವರು, ಅಬೌವ್ 90 ತೆಗಿಯೋರೇ ಆಗಿರ್ತಾರೆ. ಸಡನ್ನಾಗಿ ಇವಾಗ TC ಇಶ್ಯೂ ಮಾಡಿಬಿಟ್ಟು ನಿಮ್ಮ ಮಗಳನ್ನ ಸ್ಕೂಲಿಗೆ ಸೇರ್ಸೋಕ್ಕಾಗಲ್ಲ, ಇನ್ಮೇಲೆ ನೀವು ಬೇರೆ ಕಡೆ ಸೇರಿಸ್ಕೊಂಬಿಡಿ. ಅದು ಯಾವ ರೀತಿ ಸರಿ ಅಂತ ಹೇಳ್ತೀರಾ? ಮಕ್ಕಳ ಎಜುಕೇಷನ್ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ಇಲ್ಲ, ಮೇನ್ಲಿ TC ಏನಾಗಿದೆ ಅನ್ನೋ ಗೊತ್ತಾ, ನಾನು ಹೇಳ್ತೀನಿ. 2-3 ಕೇಸ್ ಈ ಥರ ಬಂದಿದೆ. ಏಡೆಡ್ ಸ್ಕೂಲು, ಪ್ರೈವೇಟ್ ಸ್ಕೂಲ್ದು. ಏನೇ ಮಾಡ್ತಾರೆ, ಒಂದು ಕಂಪ್ಲೇಂಟ್ ನಮ್ಗೆ ದೂರ ಬಂದಿದೆ. ಕ್ಲಾಸ್ 2 ಇಂದ ಕ್ಲಾಸ್ 7 ಮಕ್ಕಳಿಗೆ ಫೇಲ್ ಮಾಡಿಬಿಟ್ಟಿದ್ದಾರೆ, 30 ಮಕ್ಕಳಿಗೆ. ಸೊ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಕಂಪ್ಲೇಂಟ್ ಅಲ್ಲಿ ನೋಟಿಸ್ ಬೋರ್ಡ್ಲಿ ಹಾಕಿದ್ದಾರೆ. ಕ್ಲಾಸ್ 2 ಮಗು, ಈಗ ರೈಟ್ ಟು ಎಜುಕೇಷನ್ ಆ್ಯಕ್ಟು ಜಾರಿ, ಈಗ ರೂಲ್ಸ್ ಇಲ್ಲ, ಮಾಡೆಲ್ ರೂಲ್ಸ್ ಇದೆ, ಸೊ ಜಾರಿ ಆಗಿದೆ, ನಮ್ಮ ಸ್ಟೇಟ್ಲೇ ಜಾರಿ ಆಗಿದೆ. 2ನೇ ಕ್ಲಾಸ್ ಮಗುಗೆ ಯಾಕೆ ಫೇಲ್ ಮಾಡಿದ್ದಾರೆ, ನಾವು ಸ್ವಲ್ಪ ಪರಿಶೀಲನೆ ಮಾಡೋಕ್ಕೆ ವಿ ಸ್ಟಾರ್ಟೆಡ್ ಎನ್ಕ್ವೈರಿ. ಅಲ್ಲಿ ನೋಡಿದ್ದೇನೆ, ಈಗ 5 ಜನ ಮಕ್ಕಳಿಗೆ 2ನೇ ಕ್ಲಾಸಿಂದ ಅವ್ರು ಕಳಿಸ್ಬಿಟ್ಟಿದ್ದಾರೆ, ಇನ್ನೊಂದು 5 ಮಕ್ಕಳಿಗೆ ಹೊಸ ಅವರು ಸೇರಿಸ್ಬಿಟ್ಟು ಅವ್ರು ಡೊನೇಷನ್ ತಗೋಬೋದು. ಆಮೇಲೆ ಇವರು ಮೋಸ್ಟ್ಲಿ ಸ್ಟೂಡೆಂಟ್ಸು ಅಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಲ್ಲ, ಆವ್ರೇಜ್ ಸ್ಟೂಡೆಂಟ್ಸ್. ಎಲ್ಲ ಮಕ್ಕಳು ಬ್ರಿಲಿಯಂಟ್ ಇರೋಕ್ಕಾಗಲ್ಲ ಅಲ್ಲ, ಲರ್ನಿಂಗ್ ಡಿಸಬಿಲಿಟಿ ಇತ್ತು. ಸೊ ಈ ಮಕ್ಕಳಿಗೆ ಏನು ಮಾಡಿಬಿಡ್ತಾರೆ, ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಲ್ಲ, ಆ ಮಕ್ಕಳಿಗೆ ಪೇರೆಂಟ್ಸ್ಗೆ ಹೇಳ್ಬಿಡ್ತಾರೆ, ನೀವು ಕರ್ಕೊಂಡು ಹೋಗಿ TC ಕೊಡ್ತೀವಿ, ಪಾಸ್ ಮಾಡಿ ಕೊಡಿಸ್ಬಿಡ್ತೀವಿ. ಸೊ ಅದು ಒಂದು ಇನ್ಸೆಂಟಿವ್ ಕೊಟ್ಬಿಡ್ತಾರೆ ಪೇರೆಂಟ್ಸ್ಗೆ. ಪಾಪ ಅವ್ರು ಎಲ್ಲಿ ಹೋಗೋದು, ಇಲ್ಲಿ ಸಡನ್ನ ಅವ್ರು ಆಲ್ರೆಡಿ ಡೊನೇಷನ್ ಕೊಟ್ಟಿದ್ದಾರೆ. ಸೊ ಆ ಥರನೂ ಕಂಪ್ಲೇಂಟ್ಸ್ ಬರ್ತಾ ಇದೆ. ಸೊ ಇವರು ಸ್ವಲ್ಪ ಸ್ಲೋ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್. ಇಲ್ಲ 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಬಂದಮೇಲೆ ಅವ್ರು 10th ಸ್ಟ್ಯಾಂಡರ್ಡ್ಗೆ ಅವ್ರಿಗೆ 100% ಬೇಕಿಲ್ಲ ಅವ್ರಿಗೆ, ಅವರೆಲ್ಲ ಪ್ರಚಾರ ಮಾಡೋಕ್ಕೆ 100% ಪಾಸು, 100% ಡಿಸ್ಟಿಂಕ್ಷನ್. ಸೊ ಈ ಅವ್ರು ಏನು ಹೇಳ್ತಾರೆ ಗೊತ್ತಾ, ಸ್ಕೂಲ್ ಅವರು ನಮಗೆ ದೂರ ಬಂದ ಪ್ರಕಾರ, ನೀವು ಬಂದು ಮಗುಗೆ ಕುಂಡ್ರಿಸ್ಬಿಡಿ, ಅಟೆಂಡ್ ಮಾಡಿ, ಆದರೆ ಅಟೆಂಡೆನ್ಸ್ ಕೊಡಲ್ಲ. ಪ್ರೈವೇಟ್ ಕ್ಯಾಂಡಿಡೇಟ್ ಥರ ಬರೆದುಬಿಡಿ, ಲೆಟರ್ ಎಕ್ಸಾಮ್ ಬರಿಬೋದು. ಸೊ ಅದನ್ನು ಪೇರೆಂಟ್ಸು ಒಪ್ಕೊಳ್ಳಲ್ಲ. ಕಂಪ್ಲೇಂಟ್ಸ್ ನಮಗೆ ಸ್ವಲ್ಪ ಕಂಪ್ಲೇಂಟ್ಸ್ ಆ ಬಗ್ಗೆನೂ ಬಂದಿದೆ. ಸೊ ಈ ಥರ ಪ್ರೈವೇಟ್ ಸ್ಕೂಲು ಏನಾಗಿ ಇನ್ನೊಂದು ಏನೂ ಟ್ರೈನ್ಡ್ ಟೀಚರ್ಸು ಇಟ್ಕೊಳ್ಳಲ್ಲ. ಪೇರೆಂಟ್ಸ್ ಈಗ ಸೆನ್ಸಿಟಿವ್ ಇದ್ದಾರೆ. ಒಂದು ಸ್ಕೂಲ್ ನಾವು ಕಂಪ್ಲೇಂಟ್ ಮಾಡೋಕ್ಕೆ, ಪ್ರೈವೇಟ್ ಸ್ಕೂಲ್ ತುಂಬ ಒಳ್ಳೆಯ MBA ಟೀಚರ್ಸ್ಗೆ, MBA ಕ್ವಾಲಿಫೈಡ್ ಪರ್ಸನ್ಗೆ ಟೀಚರ್ಗೆ ಹಾಕಿದ್ದಾರೆ. ಆ ಮಗುಗೆ ಏನೋ ಬೈದಿದ್ದಾರೋ ಏನೋ. ಆಮೇಲೆ ಹೀಗೆ ಫ್ಯಾಮಿಲಿಯಲ್ಲೇ 1-2 ಮಕ್ಕಳಿದ್ದಾರೆ, 2-3 ಮ್ಯಾಕ್ಸಿಮಮ್. ತುಂಬ ಮುದ್ದೆ ಮಾಡ್ತೀವಿ ನಾವು. ನನಗೇನು 2 ಮೊಮ್ಮಕ್ಕಳಿದ್ದಾರೆ, ನಾವು ತುಂಬ ಸ್ಪಾಯಿಲ್ ಮಾಡ್ತೀವಿ. ಸೊ ಯಾರನ್ನ ಅಲ್ಲಿ ಮಗುಗೆ ಸ್ವಲ್ಪ ಎದುರಿಸೋದು, ಕೋಲ್ ತೋರಿಸೋದು, ಭಯ ತೋರಿಸೋದನ್ನ ಇಮಿಡಿಯೇಟ್ಲಿ ಮಕ್ಕಳು ಬಂದು ಕಂಪ್ಲೇಂಟ್ ಮಾಡ್ತಾರೆ. ಪೇರೆಂಟ್ಸು ಸ್ವಲ್ಪ ಎಕ್ಸ್ಟ್ರಾ ಸೆನ್ಸಿಟಿವ್ ಆಗಿಬಿಡ್ತಾರೆ. ಆಮೇಲೆ ಮಗುಗೆ ಹರ್ಟ್ ಆಗುತ್ತೆ, ಯಾಕೆಂದರೆ ಮನೆ ವಾತಾವರಣ ಬೇರೆ ಅಲ್ಲ. 1-2 ಅಜ್ಜ ಇಜ್ಜಿ ಇದ್ದಾರೆ, ತಂದೆ ತಾಯಿ ಇದ್ದಾರೆ, ಸ್ವಲ್ಪ ಸ್ಪಾಯಿಲ್ ಎಲ್ಲ ಮಾಡ್ತಾರೆ. ಅಲ್ಲಿ ಸ್ಕೂಲ್ಗೆ ಹೋಗಿ ಟೀಚರು ಕಿವಿ ಇಟ್ಕೊಂಡು ಅಲ್ಲಿ ಕೂತ್ಕೊಳ್ಳಿ ಈ ಥರ ಮಾಡಿನ ಮಗುಗೆ ಪ್ರಾಬ್ಲಮ್ ಇದೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಈಗಾಗಲೇ ನೋಡಿದ್ವಿ ಯಾವೆಲ್ಲ ರೀತಿಯ ತೊಂದರೆಗಳಾಗ್ತಾ ಇದೆ ಅಂತ. ಆದರೆ ಇತ್ತೀಚಿನ ದಿನದಲ್ಲಿ ಮಕ್ಕಳಿಗೆ ಶಿಕ್ಷೆ ಕೊಡು, ಅದರಲ್ಲೂ ಕಠಿಣವಾದಂತಹ ಶಿಕ್ಷೆ ಕೊಡುವಂತಹ ಒಂದು ಪ್ರವೃತ್ತಿ ಬೆಳೀತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ, ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್.